ಓಂ ಧನ್ವಂತರಯೇ ನಮಃ. ಜ್ಯೋತಿರ್ವೈದ್ಯ ಸೇವಾ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಜ್ವರ ವಿಷಯವಾಗಿ ಒಂದಷ್ಟು ವಿಷಯಗಳನ್ನು ನಾವು ಹಂಚಿಕೊಂಡಿದ್ದೆವು. ಇವತ್ತು ದಿನಚರ್ಯದಲ್ಲಿ ಹೇಳಿದಂತಹ ಸ್ನಾನದ ವಿಷಯವಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಆಯುರ್ವೇದದಲ್ಲಿ ಸ್ನಾನ ಅಂತ ಹೇಳುವಾಗ ನಿತ್ಯ ಸ್ನಾನದ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಇನ್ನು ಪುರಾಣ ವೇದಗಳಲ್ಲಿ ಬೇರೆ ಬೇರೆ ರೀತಿಯ ಮಂತ್ರ ಸ್ನಾನಗಳು ಅಥವಾ ಕಲಶ ಸ್ನಾನ ಇತ್ಯಾದಿಗಳನ್ನು ವಿವರಿಸಿದ್ದುಂಟು. ಅದೇ ರೀತಿ ಚಿಕಿತ್ಸಾ ದೃಷ್ಟಿಯಿಂದ ಹೇಳುವಾಗ ನಿತ್ಯ ಸ್ನಾನದ ಒಟ್ಟಿಗೆ ಬೇರೆ ರೀತಿಯ ಮೃತ್ತಿಕಾ ಸ್ನಾನ ಅಂತ ಉಂಟು, ಆತಪ ಸ್ನಾನ ಅಂದರೆ ಬಿಸಿಲಿಗೆ ಸ್ನಾನ ಮಾಡುವಂಥದ್ದು ಅಂತ ಉಂಟು, ಬೇರೆ ಬೇರೆ ರೀತಿಯ ಸ್ನಾನಗಳನ್ನು ವಿಹಾರ ಸ್ನಾನ ಅಂತ ಉಂಟು. ಇಂಥದ್ದನ್ನೆಲ್ಲ ಹೇಳಿದ್ದುಂಟು. ಈಗ ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ನಿತ್ಯ ಸ್ನಾನ ಅಂತ ಹೇಳೋದು ಎಲ್ಲ ಸ್ನಾನಕ್ಕೂ ಮೂಲ. ಅಂದರೆ ನಾವು ನೀರಿನಲ್ಲಿ ಮಾಡುವಂತಹ ನಿತ್ಯ ಮಾಡುವಂತಹ ಸ್ನಾನ, ಅದರ ವಿಷಯವಾಗಿ ಮಾತಾಡ್ತಾ ಹೋಗುವಾಗ ಯಾವ ಹೊತ್ತಿಗೆ ಸ್ನಾನ ಮಾಡಬೇಕು? ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಬೇಕು, ರಾತ್ರಿ ಮಲಗುವುದಕ್ಕೆ ಮೊದಲೇ ಸ್ನಾನ ಮಾಡಬೇಕು. ಯಾವುದೇ ರೀತಿಯ ನಾವು ಕೆಲಸ ಕಾರ್ಯಗಳಿಗೆ ತೊಡಗುವಾಗ, ಶುಭ ಕಾರ್ಯಗಳಿಗೆ ತೊಡಗುವಾಗ ಮೊದಲಾಗಿ ಸ್ನಾನ ಮಾಡಿಕೊಂಡು ತೊಡಗಬೇಕು. ಅದೇ ರೀತಿ ನಮ್ಮ ಮನಸ್ಸಿಗೆ ಏನಾದರೂ ಬಹಳ ನೋವಾಯಿತು ಅಂತಾದರೆ ಆಗಲೂ ಕೂಡ ಒಮ್ಮೆ ಸ್ನಾನ ಮಾಡಿ ಬಂದು ಮನಸ್ಸಿನಲ್ಲಿ ಯಾವುದೇ ಇರುವಂತಹ ಒಂದು ಕಶ್ಮಲಗಳನ್ನು ತೆಗೆದು ಹಾಕುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿ ಮಾಡಬೇಕು. ಹೀಗೆ ಸ್ನಾನ ಅಂತ ಹೇಳೋದು ನಮ್ಮ ನಿತ್ಯ ಜೀವನದಲ್ಲಿ ಅತಿ ಅಗತ್ಯದ ಒಂದು ವ್ಯವಸ್ಥೆ. ಇದು ಶರೀರದ ಕೊಳೆಯನ್ನು ತೆಗೆಯುವುದು ಮಾತ್ರ ಅಲ್ಲ, ಮನಸ್ಸಿನ ಕೊಳೆಯನ್ನು ಕೂಡ ತೆಗೆಯುತ್ತದೆ. ಅಂತಹ ಒಂದು ವಿಶೇಷವಾದ ಗುಣ ಸ್ನಾನಕ್ಕಿದೆ. ಇನ್ನು ಯಾವಾಗ ಸ್ನಾನ ಮಾಡಬಾರದು ಅಂತ ಹೇಳುವಂಥ ವಿಷಯ, ಕಿವಿಯ ಸಮಸ್ಯೆ ಇರುವಾಗ ಸ್ನಾನ ಮಾಡಬಾರದು. ಹೊಸ ಜ್ವರದಲ್ಲಿ, ಈಗ ತಾನೇ ಶುರುವಾದಂತಹ ಜ್ವರ ಇರುವಾಗ ಸ್ನಾನ ಮಾಡಬಾರದು. ಕಣ್ಣಿನ ನೇತ್ರಾಭಿಷ್ಯ ಅಂತ, ಕಣ್ಣಿಗೆ ಸಂಬಂಧಪಟ್ಟ ಕೆಂಗಣ್ಣು ಇತ್ಯಾದಿ ಆದಾಗ, ಹೊಸತಾಗಿ ಆದಾಗ ಆಗ ಸ್ನಾನವನ್ನು ಮಾಡಬಾರದು. ಅದೇ ರೀತಿ ಕೆಲವು ಪೀನಸ ರೋಗ, ಹೊಸತಾಗಿ ಬಂದಂತಹ ಶೀತ, ಮೂಗಿನಲ್ಲಿ ಇಳಿಯುವಂತಹ ಸ್ರಾವ ಇತ್ಯಾದಿಗಳಲ್ಲಿ ಸ್ನಾನ ನಿಷಿದ್ಧ. ಅಜೀರ್ಣದಲ್ಲಿ, ಅತಿಸಾರದಲ್ಲಿ ಅಂದರೆ ಭೇದಿ ಇತ್ಯಾದಿಗಳಲ್ಲೆಲ್ಲ ಹೊಸತಾಗಿ ಬಂದಂತಹ ಕಾಯಿಲೆಗಳಲ್ಲಿ ಸ್ನಾನ ನಿಷಿದ್ಧ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೇ ರೀತಿ ತುಂಬ ಶ್ರಮ ವಹಿಸಿ ಕೆಲಸ ಮಾಡಿ ಬಂದ ಕೂಡಲೇ ನಾವು ಪುನಃ ಬಂದು ಸ್ನಾನ ಮಾಡೋದು ಕೂಡ ನಿಷಿದ್ಧ. ಅಲ್ಲಿ ಸ್ವಲ್ಪ ಅಂತರವನ್ನು ಕೊಡಬೇಕು. ಶರೀರ ತುಂಬ ಬೆವರಿರ್ತದೆ, ವ್ಯಾಯಾಮ ಎಲ್ಲ ಮಾಡಿ ತುಂಬ ಬೆವರಿದ್ದಾಗ ಕೂಡಲೇ ಸ್ನಾನ ಮಾಡೋದು ಕೂಡ ಅದು ವಿರುದ್ಧವೇ ಆಗ್ತದೆ. ಇದು ಸ್ನಾನಕ್ಕೆ ನಿಷಿದ್ಧಗಳು ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಬಾಕಿ ಎಲ್ಲ ಸಂದರ್ಭಗಳಲ್ಲಿಯೂ ಸ್ನಾನ ಅಂತ ಹೇಳೋದು ಅತಿ ಅನಿವಾರ್ಯ, ಅದನ್ನು ಅನುಸರಿಸಲೇಬೇಕು. ಇನ್ನು ಸ್ನಾನ ಹೇಗೆ ಮಾಡಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ, ಈಗ ಇವತ್ತು ನಾವು ಬಾತ್ರೂಮ್ಗಳಲ್ಲಿ ಸ್ನಾನ ಮಾಡ್ತೇವೆ. ಮೊದಲೆಲ್ಲ ಕೆರೆಯಲ್ಲಿಯೋ ನದಿಯಲ್ಲಿಯೋ ಸಮುದ್ರದಲ್ಲಿಯೋ ಹೀಗೆಲ್ಲ ಸ್ನಾನವನ್ನು ಮಾಡ್ತಾ ಇದ್ದದ್ದು ಕೂಡ ಉಂಟು. ಅದರ ವಿಷಯ ಬಿಡುವ. ನಾವೀಗ ನಿತ್ಯ ಸ್ನಾನ, ನಾವೀಗ ಮನೆಯಲ್ಲಿ ಬಚ್ಚಲ ಕೋಣೆಯಲ್ಲಿ ಈಗ ಮಾಡುವಂತಹ ಸ್ನಾನದ ಮಟ್ಟಿಗೆ ನೋಡುವಾಗ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಅಂತ ಹೇಳಿದ್ದಾರೆ. ಒಂದಾದರೂ ಶರೀರದಲ್ಲಿ ಬಟ್ಟೆ ಇರಬೇಕು ಅಂತ. ಮತ್ತು ಸ್ನಾನ ಮಾಡುವ ಹೊತ್ತಿಗೆ ನಾವು ನಿದ್ರೆ ಮಾಡುವಂಥದ್ದು, ತೂಕಡಿಕೆ ಇತ್ಯಾದಿ ಮಾಡಿಕೊಂಡು ಸ್ನಾನ ಮಾಡಬಾರದು. ಎಚ್ಚರ ತಪ್ಪಿ ಸ್ನಾನ ಮಾಡಬಾರದು. ಸ್ನಾನ ಮಾಡುವ ಕಡೆಗೆ ನಮ್ಮ ಸಂಪೂರ್ಣವನ್ನು ಗಮನವನ್ನು ಕೊಟ್ಟು ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ತಲೆಯ ಭಾಗಕ್ಕೆ ತಣ್ಣೀರು ಅಥವಾ ಸುಖೋಷ್ಣ ಸ್ವಲ್ಪ ಬಿಸಿ ಇರುವ ನೀರಿನ ಸ್ನಾನ ಮಾಡಬಹುದು. ಶರೀರಕ್ಕೆ ಬಿಸಿ ಇರುವ ಸ್ನಾನವನ್ನು ಮಾಡಬಹುದು. ತಲೆಗಂತೂ ಬಿಸಿ ಬಿಸಿ ನೀರಿನ ಸ್ನಾನ ಯಾವತ್ತೂ ನಿಷಿದ್ಧವೇ. ಸ್ನಾನ ಮಾಡುವುದಕ್ಕೆ ಮೊದಲೇ ಒಂದು ಪೂರ್ವ ತಯಾರಿ ಅಂತ ಹೇಳುವಾಗ ಅಭ್ಯಂಗ ಅಂತ, ಅಂದರೆ ಮೈಗೆ ಎಣ್ಣೆ ಹಚ್ಚಿ, ವಿಶೇಷೇಣ ಶಿರಶ್ರವಣ ಪಾದೇಶು ಅಂದರೆ ತಲೆಯ ಭಾಗಕ್ಕೆ, ನೆತ್ತಿಯ ಭಾಗಕ್ಕೆ ಎಣ್ಣೆ, ಶ್ರವಣ ಅಂದರೆ ಕಿವಿಯ ಭಾಗಕ್ಕೆ ಎಣ್ಣೆ, ಕಿವಿಗೆ ಎಣ್ಣೆ ಬಿಡುವಂಥದ್ದು ಉಂಟು. ಅದೇ ರೀತಿ ಪಾದ ಅಂದರೆ ಪಾದದ ಮೇಲ್ಭಾಗ ಮಾತ್ರ ಅಲ್ಲ, ಪಾದದ ಅಡಿಭಾಗಕ್ಕೆ ಕೂಡ ಎಣ್ಣೆಯನ್ನು ಸವರಿ, ಮತ್ತು ಇಡೀ ಮೈಗೆ ಎಣ್ಣೆಯನ್ನು ಸವರಿ ಅಭ್ಯಂಗ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು, ಒಂದು ಕಾಲು ಗಂಟೆಯೋ ಅರ್ಧ ಗಂಟೆ ಆದರೂ ಕನಿಷ್ಠ ಬಿಟ್ಟು ಮತ್ತೆ ಸ್ನಾನ ಮಾಡಬೇಕು ಅಂತ ಹೇಳೋದನ್ನು ಹೇಳಿದ್ದಾರೆ. ಸ್ನಾನ ಮಾಡಲಿಕ್ಕೆ ಯಾವ ವಸ್ತುಗಳನ್ನು ಉಪಯೋಗ ಮಾಡಬೇಕು ಅಂತ, ಇವತ್ತು ನಾವು ಸಾಬೂನು ಉಪಯೋಗ ಮಾಡ್ತೇವೆ ಅಥವಾ ಶ್ಯಾಂಪು ಉಪಯೋಗ ಮಾಡ್ತೇವೆ. ಇದು ನಮ್ಮ ಶಾಸ್ತ್ರ ಪ್ರಕಾರದಲ್ಲಿ ಬಹಳ ಒಂದು ಸಮ್ಮತವಾದಂತಹ ವಿಚಾರ ಅಲ್ಲ. ನಮ್ಮಲ್ಲಿ ಈಗ ಮೊದಲಿಗೆಲ್ಲ ಹೇಗೆಂದರೆ, ನಾವು ಸೀಗೆ ಹುಡಿಯನ್ನು ಅಥವಾ ಬಾಗೆ ಹುಡಿಯನ್ನು ಅಥವಾ ರಕ್ತಚಂದನ ಅಥವಾ ಶ್ವೇತಚಂದನ ಅಥವಾ ಮಂಜಿಷ್ಟ, ಇಲ್ಲಾಂದರೆ ತ್ರಿಫಲ, ಇಲ್ಲಾಂದರೆ ಜ್ಯೇಷ್ಠ ಮಧು ಅಥವಾ ಲಾವಂಚ ಅಥವಾ ದಾಸವಾಳದ ಹುಡಿ ಅಥವಾ ಎಂತೆಲ್ಲ ಕಡಲೆ ಹಿಟ್ಟು, ಇದರಿಂದ ನಾವು ಸ್ನಾನ ಮಾಡುವಂಥದ್ದು ಬಹಳ ಪ್ರಶಸ್ತ ಅಂತ ಹೇಳೋದು ನಮ್ಮ ಅನುಭವದಲ್ಲಿಯೂ ಬಂದದ್ದು. ಈ ಹುಡಿಗಳನ್ನು ಸ್ನಾನಕ್ಕೆ ಉಪಯೋಗಿಸಬೇಕು ಅಂತ ವಿಶೇಷವಾಗಿ ಹೇಳಿದ್ದಾರೆ. ಯಾವತ್ತು
ರೋಮಕೂಪಗಳು ಅಂತ ಇರ್ತದೆ, ನಮ್ಮ ಚರ್ಮದಲ್ಲಿರುವ ರೋಮಕೂಪಗಳು, ಅದು ಸ್ವಚ್ಛ ಆಗಬೇಕಿದ್ರೆ ಯಾವತ್ತು ಒಣಗಿದ ಚೂರ್ಣದ ರೂಪ ಅಂದರೆ ಹುಡಿಯ ರೂಪ ಇರುವಂಥದ್ದು ಬಹಳ ಒಳ್ಳೆಯದು. ಆಗ ಮಾತ್ರ ಆ ಬೆವರಿನ ಒಂದು ಅಂಶಗಳನ್ನು ಸಂಪೂರ್ಣ ತೆಗಿಲಿಕ್ಕೂ ಆಗ್ತದೆ. ಅದೇ ರೀತಿ ಕೊಳೆಗಳು ಸಂಪೂರ್ಣ ಹೋಗ್ತದೆ. ರೋಮಕೂಪ ಯಾವ ಒಂದು ದಿಕ್ಕಿಗೆ ಉಂಟು ಅದರ ವಿರುದ್ಧ ದಿಕ್ಕಿನಲ್ಲಿ ನಮ್ಮ ಕೈಯಿಂದ ನಾವು ಈ ಚರ್ಮವನ್ನು ಚೆನ್ನಾಗಿ ತಿಕ್ಕಬೇಕು. ಇದನ್ನು ಉದ್ವರ್ತನ ಅಂತಲೂ ಹೇಳ್ತಾರೆ. ಆ ರೀತಿಯ ಕ್ರಿಯೆಯಲ್ಲಿ ನಾವು ಹುಡಿಯನ್ನು ಉಪಯೋಗಿಸಿದಾಗ ನಮಗೆ ಶರೀರ ತುಂಬ ಸ್ವಚ್ಛ ಆಗ್ತದೆ. ಎಷ್ಟೋ ರೀತಿಯ ಚರ್ಮ ಸಂಬಂಧವಾದ ವ್ಯಾಧಿಗಳಿಗೆ ಅದುವೇ ಒಂದು ದೊಡ್ಡ ಚಿಕಿತ್ಸೆ. ಸಾಬೂನು ಉಪಯೋಗ ಯಾವಾಗಾದ್ರೂ ಒಮ್ಮೆ ಮಾಡಬಾರ್ದು ಅಂತಲ್ಲ, ಮಾತ್ರ ನಿತ್ಯ ಉಪಯೋಗಕ್ಕೆ ಹುಡಿ ಅತ್ಯಂತ ಶ್ರೇಷ್ಠ. ಯಾವುದೇ ಹುಡಿ, ಅದು ಎಣ್ಣೆಯ ಅಂಶ ನಾವು ಮೊದಲೇ ಹಚ್ಚಿರ್ತೇವೆ, ನಂತರ ಆ ಪಸೆಯ ಅಂಶವನ್ನು ತೆಗಿಲಿಕ್ಕೆ ಕೂಡ ಈ ಹುಡಿ ಒಳ್ಳೆಯ ಪ್ರಯೋಜನ ಆಗ್ತದೆ. ಹಾಗಾಗಿ ಅಂತಹ ಹುಡಿಯನ್ನೇ ಉಪಯೋಗ ಮಾಡುವಂಥದ್ದನ್ನು ಆದಷ್ಟು ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನಾವು ಹೊಕ್ಕುಳಿಗೆ ಎಣ್ಣೆ ಹಚ್ಚುತ್ತೇವೆ. ಇದು ಎಣ್ಣೆ ಆಗಲಿ ತುಪ್ಪ ಆಗಲಿ ಹಚ್ಚುವಂಥದ್ದು ಯಾಕೆ ಅಂದರೆ ನೀರಿನ ಅಂಶ ಎಳ್ಕೊಳ್ಬಾರ್ದು ಅಂತ. ನಾಭಿ ಪ್ರದೇಶ ಅಂದರೆ ಅಲ್ಲಿಗೆ ನಾವು ಎಣ್ಣೆ ಅಥವಾ ಯಾವುದೇ ತುಪ್ಪದ ಅಂಶವನ್ನು ಹಚ್ಚದೇ ಮಗುವಿಗೆ ಸ್ನಾನ ಮಾಡಿಸಿದರೆ ಮರುದಿವಸಕ್ಕಾಗುವಾಗ ಹೊಕ್ಕಳು ದೊಡ್ಡ ಆಗ್ತದೆ, ಅಂದರೆ ಹೊಕ್ಕಳಿಗೆ ನೀರು ಎಳ್ಕೊಳ್ತದೆ. ಹಾಗೆ ಎಣ್ಣೆ ಹಚ್ಚಿದರೆ ಅಥವಾ ತುಪ್ಪ ಹಚ್ಚಿ ಮತ್ತೆ ಸ್ನಾನ ಮಾಡಿದರೆ ಆ ಹೊಕ್ಕಳ ದೊಡ್ಡಾಗಿ ಆ ನೀರು ತುಂಬುವಂತಹ ಸಮಸ್ಯೆ ಬರುವುದಿಲ್ಲ. ಇದು ಸಣ್ಣ ಮಕ್ಕಳ ಆರೈಕೆಯಲ್ಲಿ ವಿಶೇಷವಾಗಿ ನಾವು ಸ್ನಾನ ಮಾಡಿಸುವಾಗ ಗಮನಿಸಬೇಕಾದಂತಹ ಒಂದು ಅಂಶ. ಹೀಗೆ ಸ್ನಾನ ಅಂತ ಹೇಳೋದನ್ನು ನಾವು ಮಾಡುವುದರಿಂದ ನಮಗೆ ಆಗುವಂತಹ ಲಾಭಗಳೇನು ಅಂತ ಹೇಳೋದನ್ನು ಅಷ್ಟಾಂಗ ಸಂಗ್ರಹದಲ್ಲಿ ಹೇಳಿದ್ದಾರೆ. ದೀಪನಂ ಅಂದರೆ ಹಸಿವೆಯನ್ನು ಜಾಸ್ತಿ ಮಾಡ್ತದೆ. ವೃಷ್ಯಂ ಒಳ್ಳೆಯ ಆರೋಗ್ಯವನ್ನು ಶಕ್ತಿಯನ್ನು ಕೊಡ್ತದೆ, ವಾಜೀಕರಣ ಶಕ್ತಿ ಅದನ್ನು ಕೊಡ್ತದೆ. ಆಯುಷ್ಯಂ ಆಯುಷ್ಯ ವೃದ್ಧಿಯನ್ನು ಮಾಡ್ತದೆ. ಸ್ನಾನಂ ಓಜೋ ಬಲಪ್ರದಂ ಓಜಸ್ಸು, ಅಷ್ಟಬಿಂದು ಓಜಃ ಅಂತ ನಮ್ಮ ಶರೀರದಲ್ಲಿ 8 ಬಿಂದು ಓಜಸ್ಸು ಇದೆ. ಅಂದರೆ ಕಾಂತಿ, ಶರೀರ ಮತ್ತು ಮುಖದ ಕಾಂತಿಯನ್ನು ವೃದ್ಧಿ ಮಾಡ್ತದೆ. ಬಲಪ್ರದಂ ಶರೀರಕ್ಕೆ ಬಲವನ್ನು ಕೊಡ್ತದೆ. ಮತ್ತು ಯಾವುದೆಲ್ಲ ದೋಷವನ್ನು ತೆಗೆಯುತ್ತದೆ. ಕಂಡು ಅಂದರೆ ತುರಿಕೆ, ಶರೀರದಲ್ಲಿರುವಂತಹ ತುರಿಕೆಯನ್ನು ತೆಗೆಯುತ್ತದೆ. ಮಲ ಅಂದರೆ ಬೆವರಿನ ಅಂಶ ಆಗಲಿ ಬೇಡದ ಅಂಶಗಳಿದ್ದರೆ ಅದನ್ನು ತೆಗೆಯುತ್ತದೆ. ಶ್ರಮ ಆಯಾಸವನ್ನು ಪರಿಹಾರ ಮಾಡ್ತದೆ. ಸ್ವೇದ ಅಂದರೆ ಬೆವರಿನ ಅಂಶ ಕೊಳೆಯ ಅಂಶ ಇದ್ದದನ್ನು ತೆಗೆಯುತ್ತದೆ. ತಂದ್ರ ನಿದ್ರೆ ತೂಗುವಂತಹ ಲಕ್ಷಣಗಳನ್ನು ತೆಗೆಯುತ್ತದೆ. ತೃಟ್ ಅಂದರೆ ಬಾಯಾರಿಕೆಯನ್ನು ಕಡಿಮೆ ಮಾಡ್ತದೆ. ದಾಹ ಅಂದರೆ ಉರಿಯನ್ನು ಕಡಿಮೆ ಮಾಡ್ತದೆ. ಅದೇ ರೀತಿ ಪಾಪ್ಮಜಿತ್ ಎಲ್ಲ ಪಾಪಕರ್ಮಗಳು ನಮ್ಮಿಂದ ಏನಾದ್ರು ಮಾಡಲ್ಪಟ್ಟಿದ್ರೆ ಅದನ್ನು ಕೂಡ ತೆಗೆಯುತ್ತದೆ. ಹೀಗೆ ಸ್ನಾನ ಅಂತ ಹೇಳೋದು ನಾವು ನಿತ್ಯ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಅನುಸರಿಸಬೇಕಾದಂತಹ ಒಂದು ಬಹಳ ಒಳ್ಳೆಯ ಒಂದು ಕ್ರಮ ಪದ್ಧತಿ. ಇದನ್ನು ಎಲ್ಲರೂ ನಾವು ಪಾಲಿಸಲೇಬೇಕು. ಬೇರೆ ಯಾವುದೇ ರೀತಿಯ ಸ್ನಾನಗಳನ್ನು ನಾವು ಈಗ ಕಲಶ ಸ್ನಾನ ಅಂತ ದೇವಸ್ಥಾನಕ್ಕೆ ಹೋಗಿ ನಾವು ಮಾಡ್ತೇವೆ, ಹಾಗೆ ಮಾಡಿದ್ರೂ ಕೂಡ ಈ ಸ್ನಾನ ಅಂತ ಹೇಳೋದು ಮಾಡದೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಮೊದಲೇ ಮಾಡಿರಬೇಕು. ಇನ್ನು ಔಷಧಿಗಾಗಿ ಚಿಕಿತ್ಸಾರ್ಥವಾಗಿ ಈಗ ಕೆಲವು ರೋಗಗಳಿಗೆ ಸಂಬಂಧಪಟ್ಟು ನಾವು ಅತ್ತಿ ಗೋಳಿ ಅಶ್ವತ್ಥ ಪಲಾಶ ಇತ್ಯಾದಿಗಳ ಕಷಾಯ ಸ್ನಾನವನ್ನು ನಾವು ಹೇಳ್ತೇವೆ ಎಷ್ಟೋ ಸಲ. ಅದು ರೋಗ ಚಿಕಿತ್ಸೆಗಾಗಿ ಮಾಡುವಂಥದ್ದು, ಅದು ನಿತ್ಯ ಸ್ನಾನದಲ್ಲಿ ಅಗತ್ಯ ಇಲ್ಲ. ಅಂತಹ ಉದ್ದೇಶಕ್ಕೆ ಬೇರೆ ಬೇರೆ ಇದಿರ್ತದೆ. ಚರ್ಮ ರೋಗಗಳಿಗೆ ನಾವು ಮಣ್ಣಿನಿಂದ ಮಾಡುವಂತಹ ಸ್ನಾನ, ಅಥವಾ ಬಿಸಿಲಿಗೆ ಈಗ ವೈಟಮಿನ್ ಡಿ ಅಂತ ಹೇಳ್ತೇವೆ, ಅದರ ಡಿಫಿಷಿಯನ್ಸಿಯಲ್ಲಿ ಇದ್ದರೆ ನಾವು ಬಿಸಿಲಿಗೆ ನಿಂತು ಮಾಡುವಂತಹ ಸ್ನಾನ, ಇದೆಲ್ಲ ಸ್ನಾನಗಳಿವೆ, ಅದನ್ನು ಕೂಡ ಮಾಡೋದು ಉಂಟು. ಅಂತೂ ಸ್ನಾನ ಅಂತ ಹೇಳುವುದನ್ನು ನಮ್ಮ ಜೀವನದಲ್ಲಿ ನಿತ್ಯ ರೂಢಿಸಿಕೊಳ್ಳೋಣ. ಅದೇ ರೀತಿ ಆರೋಗ್ಯವಂತವಾಗಿ ಬಾಳೋಣ. ಶರೀರವನ್ನು ಸ್ವಚ್ಛ ಮಾಡೋದರ ಒಟ್ಟಿಗೆ ಮನಸ್ಸನ್ನು ಕೂಡ ಸಂತೋಷವಾಗಿ ಇರಿಸಲಿಕ್ಕೆ ಮಾಡುವಂತಹ ನಿತ್ಯ ನಾವು ಅನುಸರಿಸುವಂತಹ ಪ್ರಾಣಾಯಾಮ ಆಗಿರಬಹುದು, ಧ್ಯಾನ ಆಗಿರಬಹುದು, ಯಮ ನಿಯಮ ಇತ್ಯಾದಿ ಅಷ್ಟಾಂಗ ಯೋಗದಲ್ಲಿ ಹೇಳಿದಂತಹ ವಿಚಾರಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತ್ರಿಕರಣಗಳು ಅಂತ ಕಾಯ ವಾಚ ಮನಸ ಮೂರನ್ನು ಶುದ್ಧ ರೀತಿಯಲ್ಲಿ ಇರಿಸಿಕೊಂಡು ಜೀವನವನ್ನು ನಡೆಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಹರಿ ಓಂ.